टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಜಗತ್ತಲ್ಲಿ ಯಾರ ಬಾಯನ್ನು ಬೇಕಾದರೂ ಮುಚ್ಚಿಸ್ಬೋದು, ಆದರೆ ಈ ರಾಜಣ್ಣವ್ರ ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಡಿ ಕೆ ಶಿವಕುಮಾರ್ ಯಾರು ನಟ್ಟು ಬೋಲ್ಟು ಬೇಕಾದರೂ ಟೈಟ್ ಮಾಡ್ತಾರೆ, ಆದರೆ ರಾಜಣ್ಣ ಅವ್ರ ನಟ್ಟು ಬೋಲ್ಟು ಟೈಟ್ ಮಾಡಲಿಕ್ಕೆ ಯಾವ ಸ್ಪಾನರು ಸಿಕ್ಕಿಲ್ಲ. ಆ ಸೈಜ್ ಸ್ಪಾನರೇ ಇಲ್ವಂತೆ. ಯಾಕೆಂದ್ರೆ ರಾಜಣ್ಣ ಒಂದಾದ ಮೇಲೆ ಒಂದು ಡೈಲಾಗ್ ಹೊಡಿತಾ ಇರ್ತಾರೆ ನೋಡಿ. ಅವ್ರು ಈಗ ಹೇಳಿರುವಂಥ ಡೈಲಾಗ್ ಇದೆಯಲ್ಲ, ಮುಂದಿನ ಬಜೆಟ್ನ ಸಿದ್ದರಾಮಯ್ಯನವರೇ ಮಂಡಿಸ್ತಾರೆ, ಅದರ ಮುಂದಿನ ಬಜೆಟನ್ನು ಕೂಡ ಸಿದ್ದರಾಮಯ್ಯನವರೇ ಮಂಡಿಸ್ತಾರೆ. ಸೊ ಇದು ರಾಜಣ್ಣವ್ರ ಮಾತು. ಅಂದರೆ ಸಿದ್ದರಾಮಯ್ಯನವರೇ ಇರಬೇಕು ಅನ್ನುವಂಥ ಆಸೆ ನಮಗೂ ಇದೆ. ನಿನ್ನೆ ದೇವರೇ ಅಂತ ಬಜೆಟ್ ಆಗಿದೆ, ಇವತ್ತು ರಾಜಣ್ಣ ಶುರು ಮಾಡಿದ್ರು. ಮುಂಚಿನ ಬಜೆಟ್ಟು ಅವರೇ ಮಾಡ್ತಾರೆ, ಅದು ಮುಂದಿನ ಬಜೆಟ್ಟು ಅವರೇ ಮಾಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಂಚಿನ ಬಜೆಟ್ಟು ಅವರೇ ಮಾಡ್ತಾರೆ, ಅದು ಮುಂದಿನ ಬಜೆಟ್ಟು ಅವರೇ ಮಾಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ಏನಾದರೂ ಕೂಡ ಅನುಮಾನ ಅದು ಮತ್ತೆ ಬದಲಾವಣೆಗಳು ಏನಾದರೂ ಇದ್ರೆ ಅಂತಿಮವಾಗಿ ಹೈಕಮಾಂಡ್ ಅಲ್ಲಿ ಏನು ನಿರ್ಣಯ ಆಗ್ತದೋ ಆ ನಿರ್ಣಯದಂತೆ ನಡೆಯುತ್ತಪ್ಪ. ನಾವೆಲ್ಲ ಕೂಡ ಅವರೇ ಇನ್ನೂ ಇರಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದ್ದೇವೆ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ರಾಜಣ್ಣವ್ರ ಬಗ್ಗೆ ನಾನು ಹಿಂದೂ ಕೂಡ ಹೇಳಿದ್ದೀನಿ, ಮಹಾನ್ ಧಾಡಸಿ ಮನುಷ್ಯ, ಏನು ತಲೆಯಲ್ಲಿ ಬರುತ್ತಲ್ಲ ಅದನ್ನು ಮುಲಾಜಿಲ್ದೇ ಹೇಳುವಂಥ ವ್ಯಕ್ತಿ. ಈಗ ನೋಡಿ, ಯಾರು ಸುಮ್ಮನಾದರೂ ಕೂಡ, ನಾನು ಹೇಳಿದ್ನಲ್ಲ, ನೀವು ಯಾರು ನಟ್ಟು ಬೋಲ್ಟು ಬೇಕಾದರೂ ಟೈಟ್ ಮಾಡ್ಬೋದು, ರಾಜಣ್ಣವ್ರ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ.